ಹೋಗೋ ಪ್ಲೇಸಿಂದ ಮಾಲ್ಗೆ 1 ಅವರ್ ಜರ್ನಿ ಇರುತ್ತೆ. ಸೊ ಮಕ್ಳ ಜೊತೆ ಹೋಗುವಾಗ ಇದ್ದಿದ್ದೆ ಫನ್ ನೋಡಿ, ಜೊತೆಲ್ಲ ಫನ್ ಮಾತಾಡ್ತಿದ್ದು. ಸೊ ನಾವು ಹೇಗೆ ಹೋದ್ವಿ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಸೊ ಬೇಗ ರೀಚ್ ಆದ್ವಿ. ನೋಡಿ ಇದೇ ಟೆಂಪಲ್. ಶ್ರೀ ಪಟ್ಟಲದಮ್ಮ ದೊಡ್ಡಮ್ಮ ದೇವಿ ದೇವಸ್ಥಾನ ಅಂತ, ಇದು ಜಿನ್ ನಗರದಲ್ಲಿದೆ. ಸೊ ಯಾವುದೇ ರೀತಿಯ ಹೊಸ ಕಾರ್ಯ ಅಥವಾ ಹೊಸ ಕೆಲಸಗಳನ್ನು ಶುರು ಮಾಡೋದಕ್ಕೆ ಮೊದಲು ನಾವು ಇಲ್ಲಿ ಬಂದು ಮಡ್ಲಕ್ಕಿ ಕೊಟ್ಟು ನಮಗೆ ಆಶೀರ್ವಾದ ಕೇಳ್ಕೊಂಡು ಹೋಗ್ತೀವಿ. ಹಾಗೆ ಇವತ್ತು ಕೂಡ ಬಂದಿದ್ವಿ, ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಈ ದೇವಸ್ಥಾನ ಬಂದು ಪ್ರತಿದಿನವೂ ತೆಗೆದಿರುತ್ತೆ, ಆದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಬಂದು ಇಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಮತ್ತು ಎಲ್ಲ ರೀತಿಯ ಅಂಗಡಿಗಳು ಓಪನ್ ಇರುತ್ತೆ, ಮತ್ತು ಜನ ಕೂಡ ಇರ್ತಾರೆ, ಜನ ಜಾಸ್ತಿ ಇರ್ತಾರೆ. ಹಾಗೆ ಇಲ್ಲಿ ತುಂಬ ಜನ ಬರ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ನಿಮ್ಗೆ ಯಾವುದೇ ರೀತಿಯ ಬೇಡಿಕೆಗಳಿದ್ದರೆ ಅಥವಾ ಯಾವುದಾದ್ರೂ ಒಂದು ಕೆಲಸ ಆಗಬೇಕಾಗಿದ್ರೆ ಅಥವಾ ಆಗುತ್ತೋ ಇಲ್ವೋ ಅನ್ನೋ ಚಿಂತೆ ಇದ್ದರೆ ಇಲ್ಲಿಗೆ ಬಂದು ಹೂ ಕೇಳ್ಬೋದು. ಹೂ ಕೇಳೋದು ಹೇಗೆ ಅಂತ ಹೇಳಿದರೆ, ಇಲ್ಲಿ ಬಂದು ನೀವು ದೇವಿ ಹತ್ರ ಬೇಡ್ಕೊಂಡು ಈ ಕೆಲಸ ಆಗುತ್ತಾ ಇಲ್ವಾ ಅಂತ ಪ್ರಶ್ನೆ ಇಡ್ಬೋದು. ಬಂದು ಆಗುತ್ತೆ ಅನ್ನೋದಾದರೆ ಬಲಗಡೆಯಿಂದ ಹೂ, ಆಗಲ್ಲ ಅನ್ನೋದಾದರೆ ಎಡಗಡೆಯಿಂದ ಹೂ ಕೊಡ್ತಾರೆ. ನಿಧಾನವಾಗಿ ಆಗುತ್ತೆ ಅನ್ನೋದಾದರೆ ನಿಧಾನವಾಗಿ ಹೂ ಕೊಡ್ತಾರೆ. ಸೊ ಇಲ್ಲಿ ಹೂ ಪ್ರಶ್ನೆ ಕೇಳೋದಕ್ಕೆ ತುಂಬ ಜನ ಬಂದಿರ್ತಾರೆ. ಆ ಕಡೆ ನೋಡ್ಬೋದು ನೀವು, ತುಂಬ ಜನ ಕ್ಯೂ ನಿಂತಿದ್ದಾರಲ್ಲ, ಅಲ್ಲೆಲ್ಲರೂ ಪ್ರಶ್ನೆ ಕೇಳ್ತಿದ್ದಾರೆ. ನಾವು ಆಗಾಗ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಈ ದೇವಸ್ಥಾನಕ್ಕೆ ಬಂದು ಹೋಗೋದ್ರಿಂದ ನಮಗೇನೋ ಒಂಥರ ಖುಷಿ, ಏನೋ ಒಂಥರ ಸಮಾಧಾನ. ನಮಗೇನೇ ಚಿಂತೆ ಇರ್ಬೋದು, ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲಂತೂ ನಾವು ತುಂಬ ನಿರಾಳ ಆಗಿಬಿಟ್ಟಿರ್ತೀವಿ. ಎಲ್ಲ ಯಾವುದೇ ರೀತಿಯ ಗೊತ್ತಲ್ಲ ಇಲ್ಲದೇ ಇರೋ ಹಾಗೆ. ಸೊ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಕೂಡ ಬಂದಿದ್ವಿ. ಹಾಗೆ ಆನ್ ದ ವೇ ಹೋಗುವಾಗ ಇಲ್ಲಿ ಒಂದು ಈ ಥರ ಕಾಣಿಸುತ್ತೆ ವ್ಯೂ. ಇದೊಂದು ಚಾನಲ್, ಅಂದರೆ ಡ್ಯಾಮಿಂದ ನೀರು ಬಿಟ್ಟಿದ್ದಾಗ ಈ ಥರ ಕಾಣಿಸುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟು ವ್ಯೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲ್ ಆಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಕೊಕ್ಕರೆ ಎಲ್ಲ ಯಾವ ಥರ ಆಡ್ತಾ ಇದೆ. ಇದೆಲ್ಲ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ. ಯಾವಾಗಲೂ ಇದೇ ಬೆಂಗಳೂರಲ್ಲಿದ್ದು ಟ್ರಾಫಿಕ್ಕು, ಅದೇ ಹೋಗಿ ಅದೇ ಧೂಳೆಲ್ಲ ನೋಡಿ ಒಂಥರ ಹಳ್ಳಿ ಲೈಫ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಈ ಹಳ್ಳಿ ಒಳಗಡೆ ಚಿಕ್ಕ ಚಿಕ್ಕ ರೋಡಲ್ಲಿ ಹಾಗೆ ನಮ್ಮ ಪ್ರಯಾಣ ಮುಂದುವರಿತು. ಹಾಗೆ ನಾವು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಹಾಗೆ ಬೆಂಗಳೂರು ಕಡೆಗೆ ಹೊರಟ್ವಿ. ಈ ನನ್ನ ವ್ಲಾಗ್ ಇವತ್ತಿಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.